ಈ ದೇವಸ್ಥಾನದಾಗ ಕೊಡು ಪ್ರಸಾದ ಪುಳಿಯೋಗರೆ ರೈಸ್ ಬಹಳ ಟೇಸ್ಟಿಯಾಗಿರ್ತದೆ. ಅದ್ರ ಕಲರ್ ನೋಡಿದರೆ ನಮ್ಗೆ ಅನಿಸ್ತಿರ್ತದೆ ಈ ರೀತಿ ಕಲರ್ ಮತ್ತು ಈ ರೀತಿ ಟೇಸ್ಟ್ ಹೆಂಗಪ್ಪ ಮಾಡ್ತಾರೆ ಅಂತ. ಈಗ ಅದೇ ಸ್ಟೈಲ್ ಒಳಗೆ ನಾನು ನಿಮಗೆ ಪುಳಿಯೋಗರೆ ರೈಸ್ ಹೆಂಗೆ ಮಾಡೋದು ಹೇಳ್ತೀನಿ. ಅದಕ್ಕೊಂದು ಇನ್ಸ್ಟಂಟ್ ಪುಳಿಯೋಗರೆ ಮಸಾಲ ಮನೆಯೊಳಗೆ ರೆಡಿ ಮಾಡೋಣ. ನೋಡ್ರಿ ಕಲರು ಈ ಡಾರ್ಕ್ ಬ್ರೌನ್ ಆಗಿರೋ ಕಲರಿಂದನೇ ಪುಳಿಯೋಗರೆ ರೈಸಿಗೂ ಆ ಕಲರ್ ಬರೋದು. ಈ ಪೌಡರ್ಲಿಂದ ರೈಸ್ ಹೆಂಗೆ ಮಾಡೋದು ಅದು ಕೂಡ ನಾನು ಹೇಳ್ತೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಒಂದು ಪ್ಯಾನ್ ಒಳಗೆ 1-2 ಟೀ ಸ್ಪೂನ್ ಎಣ್ಣೆ ಬಿಸಿ ಮಾಡೋಣ. ಬಿಸಿಯಾದ ಎಣ್ಣೆ ಒಳಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕೋಣ. ಸ್ವಲ್ಪ ಹುರ್ಕೊಳ್ರಿ ಕಡಲೆಬೇಳೆನ. ಆಮೇಲೆ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ. ಈ ಉದ್ದಿನಬೇಳೆ ಕಡಲೆಬೇಳೆ ಹುರ್ಕೊಲಿಕ್ಕೆ ಟೈಮ್ ಭಾಳ ಬೇಕಾಗ್ತದೆ. ಅದಕ್ಕೆ ಮೊದಲೇ ಇದನ್ನು ನಾನು ಎಣ್ಣೆ ಒಳಗೆ ಚಂದ ಹುರ್ಕೊಲಿಕತ್ತೀನಿ. ನೋಡ್ರಿ ಸ್ವಲ್ಪ ಲೈಟ್ ಬ್ರೌನ್ ಆಗ್ಯದ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಒಣ ಕೊಬ್ಬರಿ ಅರ್ಧ ಬಟ್ಲು ಹಾಕ್ಲಿಕತ್ತೀನಿ. ನೀವು ಬೇಕಾದ್ರೆ ಒಣ ಕೊಬ್ಬರಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದನ್ನು ಕೂಡ ಎಣ್ಣೆ ಒಳಗೆ ಚಂದ ಕರ್ಕೋಬೇಕು, ಇಲ್ಲಾಂದ್ರೆ ಆಮೇಲೆ ಈ ಪುಳಿಯೋಗರೆ ಪೌಡರು ಸ್ವಲ್ಪ ದಿನ ಆದಮೇಲೆ ವಾಸನೆ ಆಗ್ತದೆ. ಇದು ಸ್ವಲ್ಪ ಹುರಿದ ಮೇಲೆ ಇದಕ್ಕೆ 2 ದಾಲ್ಚಿನ್ನಿ ಅಂದರೆ ಚಕ್ಕೆ 1 ಇಂಚಿಂದು 2 ಪೀಸ್ ಹಾಕೀನಿ. ಆಮೇಲೆ ಅರ್ಧ ಕಪ್ಪು ಹವೀಜ್ ಕೊತ್ತಂಬರಿ ಬೀಜ ಹಾಕೋಣ. ಎಲ್ಲವನ್ನು ಒಟ್ಟಿಗೆ ಚಂದ ಹುರ್ಕೊಳ್ರಿ. ಇದು ಎಲ್ಲ ಲೋ ಫ್ಲೇಮ್ ಒಳಗೆ ಹುರ್ಕೋಬೇಕು ನೀವು. ಈ ಹವೀಜ್ ಏನದ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕೋಣ. ಆಮೇಲೆ 3 ಟೇಬಲ್ ಸ್ಪೂನ್ ಎಳ್ಳು. ಈ ಪುಳಿಯೋಗರೆಗೆ ಯಾವಾಗಲೂ ಎಳ್ಳು ಜಾಸ್ತಿ ಇದ್ರೇ ಟೇಸ್ಟ್ ಚಲೋ ಬರ್ತದೆ. ಆಮೇಲೆ 1 ಟೀ ಸ್ಪೂನ್ ಮೆಣಸು. ಆಮೇಲೆ 1-2 ಟೀ ಸ್ಪೂನ್ ಸಾಸಿವೆ. ಇವಾಗ ಎಲ್ಲವನ್ನು ಚಂದ ಹುರ್ಕೊಳ್ಳೋಣ. ಇದರೊಳಗೆ ಹಾಕಿರೋ ಎಳ್ಳು ಜೀರಿಗೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿ ಚಂದ ಇದೆಲ್ಲ ಹುರಿದ್ಲಿಕ್ಕೆ ಕೂಡಲೇ ಘಮ್ಮಂತ ವಾಸನೆ ಬರ್ತದೆ. ಅದಕ್ಕೆ ಲೋ ಫ್ಲೇಮ್ ಒಳಗೆ ಹುರ್ಕೊಳ್ರಿ ನೀವು. ಯಾಕಂದ್ರೆ ಹೈ ಫ್ಲೇಮ್ ಒಳಗೆ ಎಲ್ಲ ಬೇಗ ಹೊತ್ತಿಬಿಟ್ಟು ಚಲೋ ಗರಿ ಗರಿ ಆಗೋದಿಲ್ಲ. ಆಮೇಲೆ 1 ಟೇಬಲ್ ಸ್ಪೂನ್ ನೀವು ಇದಕ್ಕೆ ಕಸಕಸಿ ಹಾಕೋಣ. ಗಸಗಸಿ ಅಂತಾರಲ್ಲ ಅದು. ಆಮೇಲೆ ಒಂದು ಅರ್ಧ ಬಟ್ಲದಿಂದ 1 ಬಟ್ಲು ಕರಿಬೇವಿನ ಸೊಪ್ಪು ಹಾಕೋಣ. ಇವಾಗ ಇದು ಒಣಮೆಣಸಿನ್ಕಾಯಿಗಳು, ಒಂದು ಖಾರ ಮೆಣಸಿನ್ಕಾಯಿ ಮತ್ತು ಇನ್ನೊಂದು ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ಹಾಕಿನಿ ನಾನು. ಈ ಮೆಣಸಿನ್ಕಾಯಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ. ಇವಾಗ ಎಲ್ಲವನ್ನು ಲೋ ಫ್ಲೇಮ್ ಒಳಗೆ ಚಂದ ಹುರ್ಕೋಬೇಕು. ಈ ಮೆಣಸಿನ್ಕಾಯಿ ಏನದ ಚಲೋ ಕ್ರಿಸ್ಪಿ ಆಗಬೇಕು, ಗರಿ ಗರಿ ಆಗಬೇಕು ನೋಡ್ರಿ, ಅಲ್ಲಿ ತನಕ ಹುರ್ಕೊಳ್ರಿ. ಈಗ ಇದು ಹುಣಸೆ ಹಣ್ಣು ಚಲೋ 2 ದೊಡ್ಡ ಲಿಂಬೆ ಹಣ್ಣಿನ ಸೈಜಿನ ತೊಗೊಂಡಿನಿ. ಒಂದು ಅಂದಾಜು 100 ಗ್ರಾಮ್ಸ್ ನೋಡ್ರಿ ಅಷ್ಟು ಹುಣಸೆ ಹಣ್ಣು. ಈ ಹುಣಸೆ ಹಣ್ಣನ್ನು ಮೊದಲೇ ಬಿಸಿಲೊಳಗಿಟ್ಟು ಒಣಗಿಸಿದ್ದೆ. ಈ ಒಣಗಿರೋ ಹುಣಸೆ ಹಣ್ಣನ್ನು ನಾನು ಮುರಿದು ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿ ಹಾಕ್ಲಿಕತ್ತೀನಿ. ಯಾಕಂದ್ರೆ ಇದು ಹುರಿಯುವಾಗ ಅವು ಇನ್ನೂ ಸ್ವಲ್ಪ ಚಂದ ಹುರಿದು ಕ್ರಿಸ್ಪಿ ಆಗ್ತಾವೆ. ಈ ಹುಣಸೆ ಹಣ್ಣು ಚಂದ ಕ್ರಿಸ್ಪಿ ಆದ್ರೆ ನಾವು ಮಿಕ್ಸರ್ ಒಳಗೆ ಏನು ಪೌಡರ್ ಮಾಡ್ತೀವಿ ಅವಾಗ ಇದು ಕೂಡ ಚಂದ ಪೌಡರ್ ಆಗಿ ಬರ್ತದೆ. ಅದು ತಣ್ಣಗಾಗುವವರೆಗೂ ಒಂದು ಒಗ್ಗರಣೆ ಮಾಡೋಣ. ಒಂದು 2-3 ಟೇಬಲ್ ಸ್ಪೂನು ಎಣ್ಣೆ ಬಿಸಿ ಮಾಡೀನಿ. ಅದಕ್ಕೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ ಹಾಕೋಣ. ಅವೆರಡು ಚಟಪಟ ಅಂದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕಿ ಚಂದ ಎಣ್ಣೆ ಒಳಗೆ ಕರ್ಕೊಳ್ರಿ. ಉದ್ದಿನಬೇಳೆ ಮತ್ತು ಈ ಕಡಲೆಬೇಳೆ ಏನದ ಸ್ವಲ್ಪ ಬ್ರೌನ್ ಆಗಬೇಕು ನೋಡ್ರಿ ಅಲ್ಲಿವರೆಗೂ. ಆಮೇಲೆ 1 ಬಟ್ಲ ಶೇಂಗದ ಕಾಳು. ಈ ಶೇಂಗದ ಕಾಳು ನೀವು ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದು ಕೂಡ ಎಣ್ಣೆ ಒಳಗೆ ಚಂದ ಸ್ವಲ್ಪ ಗರಿ ಗರಿ ಆಗೋವರೆಗೂ ಹುರ್ಕೋಬೇಕು. ಆಮೇಲೆ ಇದು ಒಣ ಮೆಣಸಿನ್ಕಾಯಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡೀನಿ. ಆಮೇಲೆ ಕರಿಬೇವಿನ ಸೊಪ್ಪು. ಈ ಒಣ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಳ್ರಿ. ಅರ್ಧ ಬಟ್ಲು ಇದು ತುರಿದಿರೋ ಒಣ ಕೊಬ್ಬರಿ. ಈ ಒಣ ಕೊಬ್ಬರಿನೂ ಸ್ವಲ್ಪ ಬ್ರೌನ್ ಕ್ರಿಸ್ಪಿ ಆಗೋವರೆಗೂ ಈ ಒಗ್ಗರಣೆ ಒಳಗೆ ತಾಳ್ಸ್ಕೋಬೇಕು. ಈ ಒಣ ಕೊಬ್ಬರಿ ತುರಿ ಏನದ ಅದನ್ನು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಈಗ 1.25 ಟೀ ಸ್ಪೂನು ಅರಿಶಿನ ಹಾಕೋಣ. ಅರಿಶಿನದ ಪುಡಿ ಸ್ವಲ್ಪ ಜಾಸ್ತಿ ಹಾಕಿರಿ. ಹಿಂಗೆ 1 ಟೀ ಸ್ಪೂನ್ ಹಾಕಿ ಗ್ಯಾಸ್ ಆಫ್ ಮಾಡೋಣ. ಈಗ ಈ ನಾವು ಸೈಡಿಗೆ ಮಾಡಿಟ್ಟಿರೋ ಮಸಾಲೆ ಎಷ್ಟು ಚಂದ ಪೂರ್ತಿ ತಣ್ಣಗಾಗ್ಯದ ನೋಡ್ರಿ. ಎಲ್ಲ ಎಷ್ಟು ಗರಿ ಗರಿ ಆಗ್ಯಾವ. ಹುಣಸೆ ಹಣ್ಣು ಕೂಡ ಹಿಂಗೆ ಮುರಿದ್ರೆ ಈಸಿಯಾಗಿ ಮುರಿಲಿಕ್ಕೆ ಬರ್ಲಿಕ್ಕತ್ತದ. ಇದಕ್ಕೊಂದು 3 ಟೇಬಲ್ ಸ್ಪೂನ್ ಬೆಲ್ಲ. ಹುಣಸೆ ಹಣ್ಣಿಗೆ ತಕ್ಕ ಬೆಲ್ಲ ಹಾಕಬೇಕು. ನಿಮ್ಮ ಅಳತೆ ಪ್ರಕಾರ ಹಾಕ್ಕೊಳ್ರಿ. ಇದನ್ನು ನಾನು 1-2-3
ಬ್ಯಾಚ್ ಒಳಗೆ ಮಿಕ್ಸರ್ ಒಳಗೆ ಹಾಕಿ ಚಂದ ಪೌಡ್ರ್ ಮಾಡೀನಿ. ಈಗ ನಾನು ಇದಕ್ಕೆ ಉಪ್ಪು ಹಾಕ್ಲಿಕತ್ತೀನಿ. ಮೊದಲು ನಾವು ಉಪ್ಪು ಹಾಕಿದ್ದಿಲ್ಲ. ಈ ಮಸಾಲೆ ಪೌಡರಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿರಿ, ಹಾಕಿ ಕಲಿಸ್ಕೊಳ್ಳೋಣ. ಇವಾಗ ನಾವು ಏನು ಒಗ್ಗರಣೆ ಮಾಡಿಟ್ಟಿದ್ವಿ ಪೂರ್ತಿ ತಣ್ಣಗಾಗಿದೆ. ಆ ಒಗ್ಗರಣೆನ ಇದಕ್ಕೆ ಹಾಕೋಣ. ಇದನ್ನು ಸ್ವಲ್ಪ ಚಂದ ನೀವು ಕಲಿಸ್ಕೋಬೇಕು. ಇವಾಗ ಈ ಒಗ್ಗರಣೆನ ಹಾಕಿವಿ, ಇದ್ರೊಳಗೆ ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾದ ಕಾಳು ಎಲ್ಲ ಹಾಕಿವಿ. ಅದಕ್ಕಿದು ಇನ್ಸ್ಟಂಟ್ ಪೌಡರ್ ರೆಡಿ ಆಗಿದೆ. ಯಾವಾಗಲೂ ಈ ಪುಳಿಯೋಗರೆ ಪೌಡರ್ ಏನಿರ್ತದೆ ಇದೇ ರೀತಿ ಡಾರ್ಕ್ ಬ್ರೌನ್ ಕಲರ್ ಆಗಿರ್ತದೆ. ಪುಳಿಯೋಗರೆ ಪೌಡರ್ ಡಾರ್ಕ್ ಬ್ರೌನ್ ಆದ್ರೇ ನಾವು ಮಾಡೋ ಈ ಪುಳಿಯೋಗರೆ ರೈಸ್ ಏನಿರ್ತದೆ, ಈ ದೇವಸ್ಥಾನದಾಗ ಸಿಗೋ ಪ್ರಸಾದ ಹೀಗೆ ಡಾರ್ಕ್ ಕಲರ್ ಆಗಿರೋ ರೈಸ್ ಇರ್ತದಲ್ಲ ಅದೇ ರೀತಿ ಆಗ್ತದೆ. ಕೆಲವರು ಇದಕ್ಕೆ ಈ ಕರಿ ಎಳ್ಳು ಅಂತ ಸಿಗ್ತದಲ್ಲ ಆ ಕರಿ ಎಳ್ಳನ್ನು ಹಾಕ್ತಾರೆ. ಆದರೆ ನಾನು ಈ ಬಿಳಿ ಎಳ್ಳನ್ನು ಹಾಕಿ ನಿಮಗೆ ತೋರಿಸಿರೋದು. ನೋಡಿರಿ ಎಷ್ಟು ಉದುರ ಆಗಿರೋ ಈ ಪುಳಿಯೋಗರೆ ಪೌಡರ್ ರೆಡಿಯಾಗಿದೆ. ಇದನ್ನು ಒಂದು ಏರ್ಟೈಟ್ ಬಾಕ್ಸ್ ಒಳಗೆ ಹಾಕಿ ನೀವು ಸ್ಟೋರ್ ಮಾಡಿ 2-3 ತಿಂಗಳು ಇಡ್ಬೋದು. ಇದೇ ಪೌಡರ್ಲಿಂದ ರೈಸ್ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡೀನಿ. ಅಂದ್ರೆ ನೀವು ಎಷ್ಟು ಅನ್ನ ತೊಗೊಂಡಿರಿ ಅದ್ರ ತಕ್ಕ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ಈ ನಾವು ರೆಡಿ ಮಾಡಿರೋ ಪೌಡರ್ ಅದು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. 2.5 ಟೇಬಲ್ ಸ್ಪೂನ್ ನಾನು ಪೌಡರ್ ಹಾಕಿನಿ. ನಾನು 200 ಗ್ರಾಮ್ ಅಕ್ಕಿಯಿಂದ ಅನ್ನ ಮಾಡಿದ್ದೆ. ಆ ಅಳತೆ ನಿಮಗೆ ಹೇಳಲಿಕ್ಕತ್ತೀನಿ. ಇವಾಗ ಇದು ಲೋ ಫ್ಲೇಮ್ ಇರಲಿ. ಆಮೇಲೆ ಇದು ನಾವು ಹಾಕಿರೋ ಪುಳಿಯೋಗರೆ ಮಸಾಲೆ ಏನದ ಅದು ಹೊತ್ತಬಾರ್ದು. ಅದಕ್ಕೆ ಜಸ್ಟ್ 30 ಸೆಕೆಂಡ್ ಆದ ತಕ್ಷಣ ಅದಕ್ಕೆ ನೀವು 2-3 ಟೇಬಲ್ ಸ್ಪೂನು ನೀರು ಹಾಕಬೇಕು. ಈ ನೀರನ್ನು ಹಾಕಿ ಒಂದು ಅರ್ಧ ನಿಮಿಷ ಕುದಿಸ್ರಿ. ಯಾವಾಗಲೂ ಹುಣಸೆ ಹಣ್ಣು ಇದ್ರೊಳಗಿರೋದು ನೀರಲ್ಲಿ ಕುದ್ದ ತಕ್ಷಣ ಅದರದ್ದು ರಸ ಚೆನ್ನಾಗಿ ಬಿಟ್ಟು ಟೇಸ್ಟ್ ಚಲೋ ಬರ್ತದೆ. ಕೆಲವರು ಡೈರೆಕ್ಟ್ ಪೌಡರ್ ಹಾಕಿ ಕಲಿಸ್ತಾರೆ, ಹಂಗೆ ಮಾಡಬೇಡ್ರಿ. ಇದಕ್ಕೆ ಬೇಯಿಸಿರೋ ಅನ್ನ ಹಾಕೋಣ. ಈ ನನ್ನ ರೆಸಿಪಿ ನಿಮಗೆ ಲೈಕ್ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೂ ಶೇರ್ ಮಾಡಿರಿ, ಕಾಮೆಂಟ್ಸ್ ಮಾಡಿರಿ. ಅನ್ನ ಬಹಳ ಮೆತ್ತಗೂ ಇರಬಾರ್ದು, ಬಹಳ ಉದುರು ಇರಬಾರ್ದು. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಕೈಯಿಂದ ಚೆನ್ನಾಗಿ ಕಲಿಸ್ಬೇಕು. ಇವಾಗ ಕೈಯಿಂದ ಚೆಂದ ಕಲಿಸಿದ್ರೆ ಎಲ್ಲ ಕಡೆ ಚಲೋ ಹೊಂದ್ಕೋತದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ, ದೇವಸ್ಥಾನದಾಗ ಕೊಡೋ ಈ ಪ್ರಸಾದ ಏನಿರ್ತದೆ ಅದೇ ರೀತಿಯಾಗಿ ನಮ್ಮ ಪುಳಿಯೋಗರೆ ರೈಸ್ ರೆಡಿಯಾಗಿದೆ.